ಹಾಯ್, ಇದು ನನ್ನ ಮೊದಲನೇ ಟ್ರಾವೆಲ್ ವಿಡಿಯೋ ಆಗಿರುತ್ತೆ. ಪಿನ್ ಕೋಡ್ ಪ್ರವಾಸಿ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಟ್ರೈಪೋಡ್, ಕ್ಯಾಮ್ರಾ ಹೋಲ್ಡರ್, ಕೇಬಲ್, ಅಡಾಪ್ಟರ್, ಬ್ಲೂಟೂತ್ ಕಂಟ್ರೋಲ್, ಪವರ್ ಬ್ಯಾಂಕ್ ಮತ್ತು ಕೇಬಲು, ಆಮೇಲೆ ವೈರ್ಲೆಸ್ ಮೈಕ್ರೋಫೋನ್, ಸನ್ಗ್ಲಾಸ್. ಇದು ಹೊಸದಾಗಿ ಪರ್ಚೇಸ್ ಮಾಡಿರೋ ಮೋನೋಕ್ಯುಲರ್. ಈ ಸ್ವಲ್ಪ ಮಳೆ ಚಳಿ ಇರೋದ್ರಿಂದ ಫುಲ್ಲು ಬಟ್ಟೆ, ಬ್ಯಾಗ್, ಇಷ್ಟೆಲ್ಲ ಐಟಮು ಈ ಬ್ಯಾಗ್ ಒಳಗೆ ಹೋಗ್ಬೇಕೀಗ. ನಾನು ಇಲ್ಲಿಂದ ಪಯಣಿಸಬೇಕಾಗಿರೋದು 16 ಕಿಲೋಮೀಟರ್ಸ್. ಅಲ್ಲಿ ಟಿ ರೆಡಿಯಾಗಿದೆ. ಸೊ ನಾನು ಇಲ್ಲಿ ಕ್ಯಾಬ್ ಬುಕ್ ಮಾಡಿದ್ದೆ. ಕ್ಯಾಬ್ ಕರೆಕ್ಟ್ ಟೈಮಿಗೆ ಬಂತು. ಸೊ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಟಿಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಈ ಟ್ರಾವೆಲ್ ವಿಡಿಯೋದಲ್ಲಿ ನೋಡಿ, ಇವರೇ ನಿಜವಾದ ಹೀರೋ. ಇವರು ಕೂಡ ಹೀರೋನೇ. ಈ ಟ್ರಾವೆಲ್ ಇದರಲ್ಲಿ ಇವರೇ ಖಜಾಂಜಿ. ಗಾಡಿಗೆ ಫುಲ್ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಪಯಣ ಮುಂದಕ್ಕೆ ಸಾಕ್ತು. ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಮುಂದೆ ಹೊರಟಿದ ತಕ್ಷಣ ನನ್ನ ಫ್ರೆಂಡ್ ಬಂದ, ರವಿಶಂಕರ್ ಅಂತ. ಅವನು ಇವತ್ತು ಬರ್ತ್ಡೇ ಇರೋದ್ರಿಂದ ಅವನೇ ನಮಗೆ ಇವತ್ತು ಸ್ಟಾರು. ನನ್ನ ನೋಡಿ ಅಂತೂ ತುಂಬ ಖುಷಿ ಆಗ್ಬಿಟ್ಟ ಅವನು. ನಾವು ಗುರು ಹೋಟೆಲ್ಗೆ ಹಾಕಿದ್ವಿ. ಗಾಡಿ ಹೊಟ್ಟೆ ತುಂಬಿಸಿದ್ಮೇಲೆ ಬಾಡಿ ಹೊಟ್ಟೆ ಕೂಡ ತುಂಬಿಸ್ಬೇಕಲ್ವಾ. ಓನರ್ ಅಂತೂ ಫುಲ್ ಸೀರಿಯಸ್ ಆಗಿ ದೇವ್ರಿಗೆ ಪೂಜೆ ರೆಡಿ ಮಾಡ್ತಾ ಇದ್ರು. ಇವರೆಲ್ಲ ಸೆಲೆಬ್ರಿಟೀಸು ಈ ಹೋಟ್ಲಿಗೆ ಬಂದಿರೋರು. ಆಮೇಲೆ ತುಂಬ ಆರ್ಗನೈಸ್ ಆಗಿ ತುಂಬ ಕ್ಲೀನ್ ಆಗಿ ವರ್ಕ್ ನಡೀತಾ ಇತ್ತು. ಮನ್ಸೋ ಇಚ್ಛೆ ಬೆಣ್ಣೆ ಹಾಕ್ತಾ ಇದ್ದಾರೆ. ವಡೆ ರೆಡಿ ಇತ್ತು, ಉದ್ದಿನ ವಡೆ ರೆಡಿ ಇಲ್ಲ, ಇನ್ನು ಸ್ವಲ್ಪ ಹೊತ್ತಿಗೆ ರೆಡಿ ಆಗುತ್ತೆ. ಯಾರ್ಯಾರಿಗೆ ಏನೇನು ಐಟಮ್ ಬೇಕು ಅಂತ ಮುಂಚೆನೇ ಹೇಳಿ ಎಲ್ಲ ರೆಡಿ ಆಗ್ತಾ ಇದೆ. ಅವ್ರವ್ರ ಪ್ಲೇಟ್ ಅವ್ರವ್ರು ತಗೊಂಡು ಟೇಬಲ್ ಹತ್ರ ಬಂದ್ವಿ. ಟೇಬಲ್ ಹತ್ರ ಬಂದು ಫುಲ್ ಬ್ಯಾಟಿಂಗ್ ರೆಡಿ. ಹುಡುಗ ಓಕೆನಾ? ಹೆಂಗೆ ತಿನ್ಬಿಟ್ಟು ಹಂಗೆ ರಿವ್ಯೂ ಹೇಳ, ಹೆಂಗಾಯ್ತು? ಸಂತೋಷ ಹೆಂಗಾಯ್ತಪ್ಪ? ನೀನ್ ಹೇಳ್ರಂಗೆ ಸೂಪರ್ ಸೂಪರ್. ಪಾಪ ಅವ್ರಿಗೆ ಬರ್ತಡೇ ಬಾಯ್ ಹೆಂಗೈತಪ್ಪ? ಇನ್ನೂ ಟೇಸ್ಟ್ ಮಾಡಿಲ್ಲ. ನೀನ್ ಡಿಫ್ರೆಂಟ್ ಆಗಿ ಹೇಳ್ತೀಯ. ಚೆನ್ನಾಯ್ತಾ? ಗುರು ಹೋಟೆಲಲ್ಲಿ ಕ್ವಾಲಿಟಿಗಾಗಲಿ ಕ್ವಾಂಟಿಟಿಗಾಗಿ ನೋ ಕಾಂಪ್ಲೆಕ್ಸ್. ತುಂಬ ಚೆನ್ನಾಗಿತ್ತು. ರೈಸ್ ಬಾತು, ಚಿತ್ರಾನ್ನ, ಮಶ್ರೂಮ್ ಪಲಾವ್ ಮಾಡಿದ್ರು ಸ್ಪೆಷಲ್ಲು. ಆದಮೇಲೆ ಅದನ್ನಿನ್ನೂ ಪೂರ್ತಿ ಮಾಡಬೇಕಂದ್ರೆ ಅದಕ್ಕೆ ಕಾಫಿ ಟೀನೇ ಮುಖ್ಯ. ಆ ಕಡೆ ಹೋದ್ವಿ ನಾವು. ಹಾಗೆ ಸ್ಟ್ರಾಂಗ್ ಮಿಕ್ಸ್ ಮಾಡಿ. ಜೀವನಟ್ಟಾನಿ ಕಾಕಿ ಕುಡಿಯೋ ಮುಂಚೆ ಅಲ್ಲಾಡ್ಸು ಕುತ್ಕೊಳ್ಳೋ. ನನ್ ಮಗನ್ ನೀರ್ ಕುಡ್ದ್ ಬೇಜಾರಾಗ್ಬಿಡೈತ್ ಗುರು. ಸೇ ವಾಟರ್, ಡ್ರಿಂಕ್ ಬಿಯರ್, ಒಂದೇ ಒಂದ್ ಕೇಸ್. ಕಳ್ಸ ಹೊತ್ಕೊಂಬತ್ತಾರ ಗಣ್ಮೂತ ಇದ್ದಿದ್ರು ನೋಡ್ರಪ್ಪ. ಹಾಲು ಕುಡ್ದ ಮಕ್ಳಿ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ಬರ್ತಡೇ ಬಾಯ್ ನೋಡಿ. ಜೀವನದಲ್ಲಿ ಸಮಸ್ಯೆ ಅನ್ನೋದು ಏನೇ ಇರಲಿ, 4 ಗೆಳೆಯರು ಜೊತೆಯಾದಾಗ ಎಲ್ಲವನ್ನೂ ಮರಿತೀವಿ, ಹರ್ಷದಿಂದ ಇರ್ತೀವಿ. ಇದೇ ಅಲ್ವಾ ಜೀವನ. ನಾವು ಯಾವಾಗಲೂ ಹೀಗೆ ಇರಬೇಕು. ಎಂತ ಸಮೃದ್ಧವಾಗಿರೋ ಜಾಗದಲ್ಲಿ ಇದ್ದೀರಾ, ಸೀಸನ್ ಅಂತಿರಲ್ಲ.
ನಾವು ಹೋಮ್ ಸ್ಟೇಗೆ ಹೋಗೋದಕ್ಕೆ ತುಂಬ ಸಮಯ ಇರೋದ್ರಿಂದ ಹತ್ರದಲ್ಲೇ ಇದ್ದಂಥ ಗೋಲ್ಡನ್ ಟೆಂಪಲ್, ಟಿಬೇಟಿನ ಬೌದ್ಧ ಧರ್ಮದ ನೀಮಾ ಪರಂಪರೆಯ ಸೇರಿದಂತಹ ನಾಮ್ದ್ರೋ ಲಿಂಗ್ ಮಠಕ್ಕೆ ನಾವು ಭೇಟಿ ಕೊಡ್ತೀವಿ. ಕೊಡಗು ಜಿಲ್ಲೆಯಲ್ಲಿರುವಂತಹ ಈ ಬೌದ್ಧ ಮಠವು ಜನರ ವೀಕ್ಷಣೀಯ ಸ್ಥಳವಾಗಿದ್ದು ಜನಸಾಗರವೇ ಹರಿದು ಬರುತ್ತದೆ. ಸಿಂಹದ ಬಾಯಲ್ಲಿ ಕೈ ಯಾಕೆ ಆಡಿಸ್ತಾ ಇದೀನಿ, ಬಾಯಿ ಬರ್ತಾ ನಮ್ಮನ್ನೆಲ್ಲ ಸುಸ್ವಾಗತಿಸ್ತಾ ಖುಷಿಯಿಂದ ಮಳೆ ಬಂದಂತಾಯಿತು. ಹಾಗಾಗಿ ಮಡಿಕೇರಿಯಲ್ಲೇ ಫ್ರೆಶ್ ಆಗಿ ಕೇಕ್ ತಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ಇನ್ಸ್ಟಂಟ್ ಆಗಿ ಅಲ್ಲೇ ಮಾಡಿ ಕೊಟ್ರು ನಮ್ಗೆ. ಹ್ಯಾಪಿ ಬರ್ತ್ಡೇ RS R.S. ಹಾ. ನೋಡ್ರಿ ಸರ್, ಆಯ್ತು. ಹಾ, Happy birthday to you. Happy birthday to you. Happy birthday To you, RS. Happy birthday to you. Happy birthday. ಮಾಮ ಲಿಫ್ಟ್ ಕೊಡ್ಬೇಕೀಗ ಇಬ್ರು. ಕೆಳಗಡೆ ದೇವ್ರದಂತೆ ಬಾಯಿ ಯಾಕೆ ಅಷ್ಟಾಗ ತೆಗಿದ್ದೀರಾ? ಮುಖಕ್ಕೆ ಹಾಕ್ಬಿಡ್ತೀನಿ ನನ್ನ ಮಗನ. ಜನ ಇದ್ದೀವಿ. ಬೇಡ. ಹ್ಯಾಪಿ ಬರ್ಡೇ ಬ್ರೋ. ಇಷ್ಟಗಳು ಸಾಕು ಹಳೇದಿದ್ದಿರ್ದು ಇವ್ರಿಗೆ ಮಾಡ್ತಿರ್ಬೇಕು. ಕೈ ಈಗಲೇ ದೂರ ಹೋಯ್ತೈತೆ. ಆಗುತ್ತೆ ಎಲ್ಲ ಕೊಡು ಅವ್ರು ಬಂದವ್ರಿಗೆ. ಬಿಡ ಏನಂತೆ. ಇದು ಬೆಸ್ಟ್ ನಲ್ಲಿ ಮಡ ಬೋಟಿ ಹೊಸ್ಬಿಟ್ನಲ್ಲಿ ಇವತ್ತು ಇರು ಒಂದ್ ನಿಮಿಷ. ಅಣ್ಣಂಗೆ ಹೆಂಗಾಗ್ತೇ ನೋಡ್ಬೇಕು.
ಅಣ್ಣ ಬೆಳಗಾಗಬೇಕು. ಹಾ ನೀವ್ ಹೋಗ್ರಿ ರೆಡಿಯಾ? ಅಣ್ಣ ಬೆಳಗಾಗಬೇಕು ಬೇಡ 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 ಗುರು. ಕೊಡಿ. ಏ ಭಯ ಅವನ್ಗೆ. ಏ ಅಚ್ಚೋ ಬೇಡ ಸುಮ್ನಿರಿ. ಇಲ್ಲ ಲಿಫ್ಟ್ ಕೊಡ್ತಾರ ನೋಡಿ ಈಗ. ಬಾಯನ್ ಅಷ್ಟಾಗ್ಲ ತೆಗಿತೀರಾ ರವಿಶಂಕರ್? ಪಪ್ಪಿಗಳು ಹೋಗ್ಲಿ ಒಂದು ಪಪ್ಪಿಗಳು ಇಲ್ಲಿ 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 ಅಲ್ಲೇ ನೋಡಪ್ಪ ಹೋಗ್ಲಿ. ಓಕೆ ಹ್ಯಾಪಿ ಬರ್ಡೇ. ಕಾಣಿಸ್ತಾ? ಈ ಸತಿ ತಗೊಳ್ಳೋ ಬಾರೋ. ಗುಡ್ ನೈಟ್. ಹರಿತಾ ನೋಡಲ್ಲಿ. ಇಲ್ಲ ತುಂಬಾ ದೂರ ಇದಾರೆ. ಹಂಗೆ ಗಾಡಿ ತತ್ವಮಸಿ. ಯಾರು ಕೇಕ್ ತಿಂದಿರಾ? ಒಳಗೆ ಬಿತ್ತು. ಹುಳ ತೆಗ್ದಿರೇನ? ಬಂದಿ ಏನ್ ಮಗ ಗ್ರೀನ್ ಇರ್ಲಿ. ಕಾಣಿಸ್ಬೇಕು. ಪ್ರೋಲ್ ತೆಗಿ, ಇದ್ರಲ್ಲಿ ತೆಗಿ. ತುಳಿಯೋದು ಕಾಣಿಸುತ್ತಣ್ಣ. ವಿಡಿಯೋ ಮಾಡ್ಲಾ? ಏ ಬೇಡ, ಫೋಟೋ ತೆಗಿ. ಬೇಡ ಅದು ಬೇಡ, ಆರಾಮಾಗಿ ಹಂಗಿಡು. ನೆಕ್ಸ್ಟ್ ಸ್ವಲ್ಪ ಹೈಟ್ ತೆಗಿ. ಹಿಂದೆ ಹಿಂದೆ ಎಲ್ಲ ಬರ್ಲಿ. ನಾನು ಬರ್ತಾ ಇದ್ದೀನಾ? ಊಟಕ್ಕೆ ಅಂತ ನಿಲ್ಸಿದಾಗ ಈ ಹೋಟೆಲ್ ನಾನು ನೋಡಿ ಏನಪ್ಪಾ ದೋಸೆ ಹೋಟ್ಲಿಗೆ ಹೋಗ್ತಾ ಇದೀವಲ್ಲ ಅಂತ ಆಶ್ಚರ್ಯ ಆಯ್ತು. ಒಳಗೋದ್ಮೇಲೆ ಅದೊಂದು ಪ್ರಪಂಚ. ಒಳ್ಳೆ ಊಟ ಹಾಕಿದ್ರು ಸರ್, ತುಂಬಾ ಚೆನ್ನಾಗಿತ್ತು. ಹೆಂಗಿದೆ ಸರ್? ಈ ಹೋಟ್ಲು ವಿಶೇಷ ಅಂದ್ರೆ ಫಿಶ್ ಮತ್ತೆ ಚಿಕನ್. ಗೌರ್ಮೆಂಟ್ ಹಾಲಿಡೇ ಮಾತ್ರ ರಜಾ, ಅದ್ ಬಿಟ್ರೆ ಎಲ್ಲಾ ದಿವಸ ಸರ್ವ್ ಮಾಡ್ತಾರೆ. ಬಾಳೆ ಎಳ್ಳೆ ಊಟ ಆಗಿರೋದ್ರಿಂದ ತುಂಬಾ ಹೈಜಿನಿಕ್ ಆಗಿರುತ್ತೆ. ಮುದ್ದೆ ಇಲ್ಲ, ಮುದ್ದೆ ಉಣ್ಣಲ್ಲ. ನನ್ನ ಪ್ರಕಾರ ಬಾರ್ಡರ್ ಮುಗಿತಿದ್ದಂಗೆ ಮುದ್ದೆ ಊಟ ಏನದು? ಹೆಂಗೈತೆ ಬ್ರೋ? ಊಟ ಹೆಂಗೆ ಸರ್? ಸೂಪರ್ ಆಗಿದೆ ಸರ್. ನೀವು? ಸೂಪರ್ ಆಗಿದೆ. ಚೆನ್ನಾಗಿತ್ತು. ಸಾಂಬಾರು ಅನಿತಾ ಆನಿಯನ್ ಕೊಡ ಅಂತ ಇದೆ, ಯಾರಿಗೂ ಕೇಳಿದ್ವಿ. ಏನ್ ಮೇಡಮ್ ಅದು? ಏನ್ ಮೀನದು? ಇದು ಮಂಜು. ಇದು ಮೀನುಗಳಿಲ್ಲ ನಾವು. ತೀರಾ ನಿಮಗೆ
ಮೀನ್ ಹೆಸರು ಮೇಡಮ್? ಮಾಂಜಿ ಮಾಂಜಿ. ಪುಟ್ಟ ಇದೆ. ಶಕಬಾದ್ ಇನ್ನೂ ಸ್ವಲ್ಪ ರೈಸು ಸಾಕು. ಎಲೆ ಖಾಲಿ, ಎಲ್ಲ ಖಾಲಿ ಖಾಲಿ. ಯಜಮಾನ್ರೆ, ದೊಡ್ಡವ್ರು ನೀವು ಹೇಳ್ಬೇಕು, ಹೆಂಗೈತೆ ಊಟ? ಒಳ್ಳೆ ಎಲೆ ಖಾಲಿ ಮಾಡಿದ್ರೆ ನೀವು ಹೇಗಿತ್ತು ಊಟ? ವಿವಾಹ ಭೋಜನವಿದೆ ಅವನ್ನ ಕೇಳಿಲ್ಲ. ಸಾರಿ, ಏನ್ ಬೇಕು ಸರ್? ರಸನ ಸಾಂಬಾರ? ರಸಂ ಬರಲಿ ಟೇಬಲ್ ಒನ್ಗೆ, ರಸಂ ಬರಲಿ ಟೇಬಲ್ ಒನ್ ಇದು ಇಲ್ಲ. ಕೊಟ್ಬಿಟ್ಟು ಬನ್ನಿ ಅಂಟಿ. ಅಯ್ಯೋ ಅದಕ್ಕೆಲ್ಲ ಅವ್ರು ಬೈತಾ ಇದಾರಲ್ಲ, ಬನ್ನಿ ನಿಮ್ಮ ಹೋಟ್ಲ ಬಗ್ಗೆ ಹೇಳ್ಬಿಡಿ ಅಷ್ಟೇ. ಬಿಸಿನೆಸ್ ಕೆಲಸ ಮಾಡಿ, ಅದೇ ಮೇಯ್ನು. ನೀವು ಬಿಸಿ ಹೇಗಿರ್ತೀರಾ ಅದೇ ಕೆಲಸ ಮಾಡೋದ್ರಲ್ಲ, ಅದೇ ಮೇಯ್ನು. ಅದಕ್ಕೆ ನಾನು ತುಂಬಾ ದೂರ ಇಟ್ಟಿದ್ದೀನಿ. ಬಿಡಿ ಅಂತ ಏನಿಲ್ಲ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. 30 ಸೆಕೆಂಡ್ ಅಷ್ಟೇ. ನೀವೇ ಬನ್ನಿ ಮೇಡಮ್, ನೀವ್ ಹೇಳ್ಬಿಡಿ. ನನ್ನ ಹೆಸರು ಸತೀಶ್ ಅಂತ. ಅದಕ್ಕೆ ಇಲ್ಲಿ ನನಗೆ 8 ವರ್ಷದಿಂದ ಪ್ರೊಫೆಷನ್ ಅಂತ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ. ಇಷ್ಟು ತುಂಬಾ ನಿಮ್ಮ ಮೇಲೆ ಅಭಿಮಾನ ಎಲ್ಲರಿಗೂ ಇಲ್ಲಿ. ಇಲ್ಲ, ನಾವು ಬೆಂಗಳೂರಿಂದ ಬಂದಿರೋದು ಹುಡುಕೊಂಡು. ಖಂಡಿತ. ಅದು ಆದ್ರೂ ಈ ತರ ಟೇಸ್ಟ್ ಎಷ್ಟು ದಿವಸದಿಂದ ಈ ತರ ಹೇಗೆ? 8 ವರ್ಷದಿಂದ ನಾವು ಅದೇ ಮಾಡ್ತಿರೋದು. ಸೇಮ್ ಇದೇ ಟೇಸ್ಟ್ ಇದೆ. ಯಾ- ಮನೆ ಊಟ. ಏನೇನು ಸಿಗುತ್ತೆ ಊಟ ಇಲ್ಲಿ? ಇಲ್ಲಿ ಕಬಾಬ್ ಊಟ, ಫಿಶ್ ಊಟ, ಪರಂಡೆ ಊಟ, ರೈಸ್, ಸಾಂಬಾರು, ಫುಲ್ ಊಟ ಮಿಕ್ಸ್. ಓಕೆ ಸರ್. ಬಾಳೆ ಫುಲ್ ಮಿಕ್ಸ್. ಓಕೆ. ಯಾವತ್ತು ರಜೆ? ಯಾವತ್ತಿಂದ ಯಾವತ್ತು ಗೌರ್ಮೆಂಟ್ ಓಪನ್? ಹಾಲಿಡೇ ರಜೆ ಇರುತ್ತೆ, ಬೇರೆ ದಿನ ಓಪನ್ ಇರುತ್ತೆ. ಸೋಮವಾರ ಎಲ್ಲ ಓಪನ್ ಇದೆ. ಎಲ್ಲ ದಿನ ಗೌರ್ಮೆಂಟ್ ಹಾಲಿಡೇ ದಿನ ಓಪನ್ ಮಾಡಲ್ಲ. ಯಾಕಂದ್ರೆ ಗೌರ್ಮೆಂಟ್ ಆಫೀಸ್ ಇರುತ್ತೆ, ನಮಗೆ ಜಾಸ್ತಿ ಬರೋದು. ಓಕೆ. ಇಲ್ಲಿ ಹೀಗಾಗಿ ಮಾಡೋದು. ಓಕೆ. ತುಂಬಾ ಯಾವಾಗ್ಲೂ ಇಲ್ಲಿ ತುಂಬಾ ಬಿಸಿ ಇರುತ್ತೆ, ಅದು ಖುಷಿ ನೋಡೋದಕ್ಕೆ. ಊಟ ಆದ್ಮೇಲೆ ನಾವು ಬಂದಂತದ್ದೇ ನಮ್ಮ ಹೋಮ್ ಸ್ಟೇಗೆ. ಇದ್ರ ಹೆಸರು ಪಿಂಕ್ ಗಾರ್ಡನ್ ಕೆದಂಬಾಡಿ ಹೋಮ್ ಸ್ಟೇ ಅಂತ, ಮೇಕ್ರಿ ವಿಲೇಜ್, ಮಡಿಕೇರಿ, ಕೊಡಗು. ಮಡಿಕೇರಿಯಿಂದ 5 ಕಿಲೋಮೀಟರ್ ದೂರದಲ್ಲಿರುವಂತ ಈ ಹೋಮ್ ಸ್ಟೇ. ಇದ್ರ ಓನರ್ ಬಂದ್ಬಿಟ್ಟು KR ವಿನೋದ್ ಗೌಡ ಅಂತ. ಒಳ್ಳೆ ಮನುಷ್ಯ, ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ ಹೋಮ್ ಸ್ಟೇ ಇದು. ನೀವು ಬರೋಕ್ಕಿಂತ ಮುಂಚೆ ಅವ್ರಿಗೊಂದ್ಸಲಿ ಫೋನ್ ಮಾಡಿ ಎಂಕ್ವೈರಿ ಮಾಡ್ಕೊಂಡು ಬರ್ಬೋದು. ನಿಮ್ಗೆ ಸ್ಪೆಷಲ್ ರೇಟ್ಸ್ ಕೊಡ್ತಾರೆ. ಆಮೇಲೆ ನೀವು ಯಾವ ರೀತಿ ಹೇಳ್ತೀರೋ ಆ ರೀತಿ ಅಡಿಗೆ ರೆಡಿ ಮಾಡ್ಕೊಡ್ತಾರೆ. ನಿಮ್ಗೆ ಎಲ್ಲಾ ತರ ವ್ಯವಸ್ಥೆ ಮಾಡ್ಕೊಡ್ತಾರೆ. ಮಡಿಕೇರಿಗೆ ನೀವು ಬಸ್ ಬಂದು ಅಲ್ಲಿಂದ ನಿಮ್ನ ಪಿಕಪ್ ಮಾಡಿ ಇಲ್ಲೆಲ್ಲ ನಿಮ್ಗೆ ಸೈಡ್ ಸೀಯಿಂಗ್ ಮಾಡಿಸಿ ತಿರ್ಗಾ ಮಡಿಕೇರಿಗೆ ಕೂಡ ಡ್ರಾಪ್ ಮಾಡ್ತಾರೆ. ಎಲ್ಲಾ ತರ ವ್ಯವಸ್ಥೆ ಅವ್ರ ಹತ್ರ ಇದೆ. ಇದೆಲ್ಲ ರೂಮ್ ಒಂದೇ ತರ ಇದೆ, ಬರುತ್ತೆ. ನೋಡಿ ತರ ನಿಮ್ಗೆ ಸೇಫ್ಟಿ ಕಬೋರ್ಡ್ ಎಲ್ಲ ಇದೆ. ಹೀಟರ್ ಇದೆ, ಫ್ಯಾನ್ ಇದೆ, ಮೇಲೆ ಸೀಲಿಂಗ್ ಇದೆ. ಫಿನಿಶಿಂಗ್ ನೋಡಿ ಎಲ್ಲ ಸಾಕಾಗಿದೆ. ಆನ್ ಮಾಡಿಲ್ಲ ಅಂತ ಕೊಟ್ನಾ. I was listening to the ocean. I saw a face in the sand. But when I picked it up, then it vanished away from my hands. Gone. I had a dream. ಕಾಡಿನಲ್ಲಿ ಹರಿಯುವ ಹೊಳೆಗಳು, ಜಲಪಾತಗಳು, ಪ್ರಕೃತಿಯ ಸಂಗೀತ, ಹಕ್ಕಿಗಳ ಕಲರವ, ನೀರಿನ ಗದ್ದಲ ಎರಡೂ ಸೇರಿ ಮನಸ್ಸಿಗೆ ಉಲ್ಲಾಸ. ಈ ನೀರೇ ಕಾಡಿನ ಜೀವನಾಡಿ, ಜಂತು ಗಿಡ ಮನುಷ್ಯ ಎಲ್ಲರಿಗೂ ಜೀವನಾಡಿ. ತಮಿಳ್ನಾಡಿಗೆ ಹೋಯ್ತು. ಇದೇ ನಿನ್ ಫ್ರೆಂಡ್ ತಮಿಳ್ನಾಡು ಸುತ್ತಾಗೋದು.
ನೋಡಿ ನಿನ್ನೆ ತಾನೇ ಫ್ರೆಶ್ ಆಗಿ ಮಳೆ ಬಿದ್ದು ಬೆಟ್ಟಗಳಲ್ಲಿ ಇವತ್ತರೆಗೂ ಟ್ರೈ ಮಾಡಿಲ್ಲ ಏನಾಗುತ್ತೆ ಈ ಅರಲಿಲ್ಲ ಕಾದಂಬರಿ ಆಧಾರಿತ ಮೂವಿ ಜಾಸ್ತಿ ತೆಗೆದಿದ್ರು. ಅಮ್ಮ ಚೆನ್ನಾಗ್ತಿದಲ್ಲ ಫ್ಲೋ ಆಗ್ತಾ ಇದೆ. ಫೋರ್ಸ್ಫುಲ್ ಆಗಿ ಬರ್ತಾ ಇದೆ. ನಮ್ಮ ಮಾಮ ನಿಂತ್ಕೊಂಡ್ರೆ ಅಷ್ಟೇ. ಇಲ್ಲಿ ಬಂದ್ಮೇಲೆ ಇಷ್ಟೇ ನೀರು ಬರ್ಬೇಕು. ನನ್ನ ಮಾತ್ರ ತೆಗಿಬಿಡಿ. ಇಲ್ಲಿ ಬಂದ್ಮೇಲೆ ಹೆಂಗೆ ಗೊತ್ತಾ, ಮೈಂಡ್ ಅಲ್ಲಿ ಒಂದು ಫಿಟ್ ಮಾಡ್ಕೊಂಡು ಲಾಕ್ ಮಾಡ್ಬೇಕು. ಕಲ್ಲಲ್ಲ ಏನ್ ಅಷ್ಟು ದೂರ ಹೋಗ್ಬಿಟ್ಟೆ ಬರೋ ಕೈ ಕೊಟ್ರೆ ನಾನ್ ತರ್ದ್ರೆ ನಿಮ್ಮನ್ನ ಹೇಳ್ಕೊಡ್ತೀನಿ, ನನ್ನ ಹೇಳ್ಕೊಡ್ತೀನಿ. ಭೂತೈನ್ ಮಗ ಅಯ್ಯೋ ಹೋಗ್ತಾ ಇದಾರೆ. ವಾವ್ ಸರ್ ಏನ ಸ್ನಾನ ಮಾಡ್ಕೊಂತ ಇದ್ದೀರಾ ಎಲ್ಲ ಉಚ್ಕೊಂತ ಇದ್ದೀರಾ? ಒಂದ್ ನಿಮಿಷ. ಹಾ ಹಾಕಿದ್ರ ಇಬ್ರು ಹಾಕಿದ್ರೆ ಎಫೆಕ್ಟ್ ಬರೋದು. ಅಲ್ಲಲ್ಲ ನೀನ್ ಮೇಲೆ ಹಾಕ್ರಿ. ಇನ್ನ ನೀವು ಅಲ್ಲಿಗೆ ಇರ್ತೀರ, ಇಲ್ಲಿ ಬಂದ್ರೆ ಇನ್ನೂ ಮಮ್ಮ ಹಿಡ್ದಾಕ್ಬೇಕು ಇವತ್ತು ಮೀನ್ನ. ಮೀನ್ ಫ್ರೈ ಮಾಡ್ಬೇಕಿಲ್ಲ ಹಿಡಿದೆ. ಜಗ್ಗದು ಬಗ್ಗದು ಯಾರಿಗೂ ಜಗ್ಗದು. ಜ್ವರ ಕಾಲಿ ಕಾಲ ಮೀಟ್ ಮಾಡಿ ಅಂದ್ರೆ ಕಾಲು ಏನು ಏನ್ ತಗೊಂಡಿದ್ದು? ಪಾಪ ಕಷ್ಟ ಬಿದ್ದು ಓದಾಡ್ತಾರೆ. ಆಗ್ತಲ್ಲ ಹೆಂಗ್ ಬಿಡ್ತಾ ಇದ್ದೀರಾ ನೀವು ಅವ್ರಿಗೆ? ಇವ್ರ ಜೊತೆ ಎಷ್ಟು ದಿವಸ ಕೆಲಸ ಮಾಡಿದ್ರು. ಒಂದ್ ದಿವಸಕ್ಕೂ ನಾನು ಇವ್ರನ್ನ ಮಾತಾಡ್ತಿಲ್ಲ, ಅವ್ರು ನನ್ನ ಒಂದ್ ದಿವಸ ಮಾತಾಡ್ತಿಲ್ಲ. ತಲೆ ಬರ್ಸ್ಕೊಂಡವರು ಮಧ್ಯಾಹ್ನ ಬರೋರು ಅವ್ರ ಮನೆಗೆ ಬರೋರು. ಆಮೇಲೆ ನಿಮ್ಮ ಅನುಭವ ಹಂಚ್ಕೊಂಡು ಹೆಂಗಿದೆ ವಾಟ್ರು? ರನ್ನಿಂಗ್ ವಾಟ್ರು ಟೂ ಫಾಸ್ಟ್ ನ್ಯಾಚುರಲ್ ಆಗಿದೆ. ನೆನ್ನೆ ಬಿಟ್ಟಿದ್ ಮಳೆ ಬೆಟ್ಟ ಎಲ್ಲ ಸುತ್ಕೊಂಡು ಬರ್ತಾ ಇದೆ. ಬನ್ನಿ ನೀವು ಬನ್ನಿ. ಮೇಲ್ ನೋಡಕ್ಕೆ ಪಿಲ್ಲರ್ ಗಟ್ಟಿಗಿದೆ ಅಂತ ಅನ್ಕೊಂತೀರಾ? ಕೆಳಗೆಲ್ಲ ಆಡ್ತಿದ್ದೆ. ಹೆಂಗ್ ಆಡ್ತಿದ್ದೆ? ಶೇಕ್ ಆಗ್ತಿದ್ಯಾ? ಅವ್ರ ಕರೆ ಅಂತ ಆಗ್ತಾ ಇಲ್ಲ ನನಗೆ. ಸ್ವಿಮ್ಮಿಂಗ್ ಮಾಡಿಲ್ವಾ? ಬಿಟ್ಟು ಮೀಟರ್ ಮಾಡಿ. ಯಾರ ಫುಲ್ ಸ್ಪೀಡ್ ಇದೆ. ನೀವು ಮುಂದೆ ಇದ್ದೀರಲ್ಲ ಮೀಟ್ರು. ಅಲ್ಲಿ ನೀರ್ ಕಡಿಮೆ ಐತೆ, ಫೋರ್ಸು ಅದಕ್ಕೆ ಬಿದ್ದ. ಇಲ್ಲಿ ಬಾ ಕುತ್ಕೋಬೇಕಂದ್ರೆ ಮನ್ಸ್ ಮಾಡ್ಬಿಟ್ರೆ ಸರ್, ಎಲ್ಲಿ ಬೇಗ ಕುತ್ಕೊಬಿಡ್ತೀವಿ. ಕೂತ್ಕೋ. ಅಲ್ಲ ತಾನೆ ಹಿಂದೆ ಕುಂತೆ. ನಮ್ಗೇನ್ ಭಯ ಇಲ್ಲ. ಕಾಲ ಅಗ್ಲಿಸ್ಮಮ್ಮ. ಇನ್ನ ಮುಂದಕ್ಕೆ ಹೋಗ್ ಮಮ್ಮ. ಮಮ್ಮ ಇನ್ನ ಮುಂದಕ್ಕೆ ಹೋಗು. ಎರಡಜೆ ಮುಂದಕ್ಕೆ ಎರಡಜೆ ಮುಂದಕ್ಕೆ ಕಾಲ್ ಬಿಡಕ್ ಸಾಧ್ಯನೇ ಇಲ್ಲ. ಅಂಡೆ ಬಿಡ್ಬಿಡು ಸುಮ್ಮನೆ. ಅಂಡ ಮೇಲೆ ಜಲ್ದಿದ್ದೀರಾ? ಇರೋ ಅಂಡ್ ಕೆಳಗಡೆ ಫಸ್ಟ್ ಮೂವ್ಮೆಂಟ್ ಅಲ್ಲಿ ಕೂತಿದ್ದೀನಿ. ನನ್ನ ಮಗ ಇವನು ದುಷ್ಟ. ಈ ಕಡೆ ನಾನ್ ಸೆನ್ಸ್ ಕಮ್ ದಿಸ್ ಸೈಡ್. ಹೇಗಿತ್ತು ಅನುಭವ? ಅನುಭವ ಭಯಂಕರ ಗುರು. ಚೆನ್ನಾಗಿದೆ. ಗ್ರಿಪ್ ಐತಿಲ್ಲ. ಇವಾಗ ಅವ್ರ ಮೇಲೆ ಕುಂತ್ಕೊಂತಾರೆ. ಈಗ ನೀವು ತಡ್ಕೊಬೇಕು ನೀರಲ್ಲೇ. ಆನಂದ ಐತೆ. ಹಣ್ಣು ಮೇಲೆ ಹಾಕೋಣ ಅಷ್ಟೇ. ಇದು ಕೆಮ್ಮಣ್ಣು ಮೆಸೇಜ್. ಕೆಮ್ಮಣ್ಣೆಲ್ಲ ಇದು ಮರಿ ಮಣ್ಣು ಎಲ್ಲ ಪರವಾಗಿಲ್ಲ, ಒಳ್ಳೆ ಮಣ್ಣೆ. ಅದಕ್ಕೆ ಒಳ್ಳೆ ಚೆನ್ನಾಗಿದೆ ಸರ್. ಮಮ್ಮ ಇನ್ ಸ್ವಲ್ಪ ಮುಂದೆ ಬಾ ಮಮ್ಮ, ಮಣ್ಣೆಲ್ಲ ಒಟ್ಟಾಯ್ತದೆ. ಕೂದಲು ಗೊತ್ತಾಯ್ತಾ? ಏನಿಲ್ಲ ನಮ್ಗೆ. ತಲೆಗೆ ಬಡ್ ಹಾಕ್ಬಿಡ ತಲೆಗೆ.
ಈ ಮಣ್ಣಿಗೋಸ್ಕರ ಅಮ್ಮ ಕಪ್ಪೆ ಹೋಗ್ಬಿಟ್ಟದ ಒಳಗೆ. ಒಂದಾರೆ ಹಿಡಿಬೇಕು. ಅಲ್ಲ ಚಡ್ಡಿ ಒಳಗೆ ಕಪ್ಪೆ ಹೋಗ್ಬಿಟ್ಟದು. ಸಿಕ್ತಲ್ಲ ಅಲ್ಲಿ. ಬನ್ನಿ ಸರ್, ಚಡ್ಡಿ ಒಳಗೆ ಇರ್ತದ, ಆಮೇಲೆ ಹಾಗೆ ಹಿಡ್ಕೊಳ್ಳೋದು. ಅಮ್ಮ ನಿನ್ ಕಪ್ಪೆ ಇದೆ ನೋಡ್ಕೊ ಫಸ್ಟ್. ನಿನ್ ಕಪ್ಪೆ ಅನ್ನಲ್ಲ ಅಲ್ಲ ಇದು ಬೇಕಂದ್ರಿ ಇವತ್ತು. ಈಗ ಕಪ್ಪೆ ದೊಡ್ಡದ 42 ವರ್ಷದ ನಿನ್ ಮನುಷ್ಯ ದೊಡ್ಡದ ನೋಡ. ಹಸಿ ಬೆಲ್ಲ ಉಟ್ಕೊಂಡಿದ್ದೆ, ಮೀನ್ ಹಿಡಿತೈತೆ, ಕಪ್ಪೆ ಮೀನ ಮೋರಿಲಿ ಹಿಡಿತಾ ಇದ್ದ, ಮೋರಿಲಿ ನೀರಲ್ಲಿ ಹಿಡಿತ ಸಿಕ್ತಾ. ಕ್ರಿಸ್ತನ ಹಿಂಗಂದ ಹಿಂಗಂತ ಈ ಕಡೆ ತಿರ್ಗೋ, ಈ ಕಡೆ ಹಿಂಗೆ. ಲೇಟ್ ಕೊಡವಾ ನೋಡಿದ್ರೆ ಲೈಟ್ ಮೇಲೆ ಬತ್ತು ಬತ್ತು. ಕಷ್ಟಪಟ್ಟು ಕಪ್ಪೆ ಮೀನ್ ಹಿಡಿದಾರೆ. ಕಪ್ಪೆ ಮಾಡ್ಬಿಟ್ಟು ಕಪ್ಪೆ ಫ್ರೈ ಮಾಡ್ತಾರೆ. ಹತ್ರ ಹತ್ರ ಮಾಡ. ಹಾ ಎದುರು. ಹಾ ಇವರೇ ದಿಲೀಪ್. ಇದೇನಂತ ಹೇಳಿ ಅಂತ ಕೇಳ್ಬೇಕು ನೀವು. ಕಮೆಂಟ್ ಅಲ್ಲಿ ಇದ್ ಮಾಡ್ಕತ್ತ ನಾನು. ಹಂಗೆ ಬಾಯ್ ಅವ್ರು ಬೆನ್ ಮೇಲೆ ಬಿಡ್ತೀನಿ. ಮಣ್ಕಳಿ ಸಾಕು. ಇರೋ ಬಿಡ್ಬೋದು. ಬಾಯಿ ಹಾಕ್ಬಿಟ್ಟಿರ. ನಾನು ಹಿಡಿತೀನಿ ಇರೋ ಬಂದೆ. ಏ ಇಲ್ಲ, ಬೆನ್ ಮೇಲೆ ಬಿಡ್ತೀನಿ ಸರ್. ಹಂಗೆ ಮಾಮ ಹಿಡಿತೀನಿ ಅಂದ. ನೋಡಿ ಇದು ಕಪ್ಪೆ ಮೀನು, ಮೀನಲ್ಲ ಕಪ್ಪೆ. ಈ ನೋಡಿ ಕಪ್ಪೆ ಇದು. ಗ್ರೋಯಿಂಗ್ ಸ್ಟೇಜ್. ಇದು ಸೆಕೆಂಡ್ ಸ್ಟೇಜ್ ಅಥವಾ ಥರ್ಡ್ ಸ್ಟೇಜ್ ಅಲ್ಲಿ ಇದೆ. ಇದು ನೋಡಿ ಕಾಲುಗಳು ನನಗೆ ಕಾಣಿಸ್ತದೆ, ನಿಮಗೆ ಕಾಣಿಸಲ್ಲ. ನೋಡಿ ಸರ್. ಸರ್ ನೀವು ಎಲ್ಲಿ ಸರ್ ಹೇಳ್ತೀನಿ ಸರ್. ಜನಕ್ಕೆ ಒಂದೇ ಜಾಗದಲ್ಲಿ 2 ಕಪ್ಪೆ ತೋರ್ಸೋಣ. ಸುಮ್ಮನೆ ಸರ್. ಏನಾಗಲ್ಲ ಸರ್, ಇನ್ನು ಮರಿ ಏನ್ ಮಾಡಲ್ಲ. ಬರ್ತದೆ ಅದೇನಿಲ್ಲ. ನೀವು ತೆಗಿ ಇಲ್ಲಿ ಬಿಟ್ಬಿಟ್ರೆ ಬರ್ತದೆ. ಕಾಲ ಐತೆ ಕಾಣಿಸೋದಿಲ್ಲ. ಕಾಲ ಏನು ನೋಡ್ಬಿಟ್ಟ. ಏನ್ರಿ ರೀಲ್ ಮಾಡ್ತಾ ಇದ್ದೆ, ಸುಳ್ಳೆಲ್ಲ ಐತೆ ನೋಡ್ರಿ. ಕಾಲ್ ಕಾಣಿಸಲ್ಲ, ಏನಿಲ್ಲ ನೋಡ್ಬಿಟ್ಟು. ಹಿಂಗೆಲ್ಲ ರೀಲಲ್ಲಿ ಹೇಳ್ಬಾರ್ದ್ರಿ, ಸೈಡ್ಗೆ ಬಂದು ಹೇಳ್ಬೇಕು. ಬೈರಿ ಗೋಬೆ ನನ್ನ ಮಗನ ಎಲ್ಲಿ ಕಾಣಿಸ್ತದೆ ಕಾಲು, ಸುಳ್ಳು ಹೇಳ್ತಿ ಅಂತ. ಅಮ್ಮ ನಿಂಗೆ ಕಾಲ್ ಕಾಣಿಸ್ತಿಲ್ವ ಮಮ್ಮ? ಇಲ್ಲ ಮಗ, ಇಲ್ಲಿ ನಮ್ಗೆ ಕಾಣಿಸ್ತೈತೆ. ನೋಡಿ ಸರ್, ಇಲ್ವಾ ಸರ್ ಇಲ್ಲಿ ಈಶ್ವರ್ ಕಂಡ್ರೆ ಹೇಳ್ತೀನಿ ಮಮ್ಮ, ಕೇಸ್ ಹಾಕ್ಬಿಡ್ತಾನೆ ಈಶ್ವರ್ ಕಂಡ್ರೆ. ಈ ಕಡೆ ಇಲ್ಲಿ ನೋಡಿ ಕಾಣಿಸಲ್ವಾ? ಸಣ್ಣದಾಗಿ ಬೆಳೀತಾ ಇದೆ. ಇದು ಬರುತ್ತೆ ಸರ್. ಇದು ಉಸಿರಾಟ ಹೆಂಗಾಡ್ತದೆ ನೋಡಿ ಮೂಗಲ್ಲಿ, ಬಾಯಲ್ಲಿ. ಏನ್ ಹೇಳ್ತೀವಿ, ಮೀನ್ ಇನ್ನೇನು ಮೂಗಲ್ಲ ತೊಳೆದೆ, ಬಾಯಲ್ಲೇ ತೊಳೋದು. ಮೀನಲ್ಲ ಕಪ್ಪೆ ಇದೆ. ಯಾವ್ದಾರ ಕಳ್ಸ್ಕೊಡಿ ಮೇಲೆ ಬಿಟ್ಬಿಡೋಣ. ಜೂಮ್ ಹಾಕಿ ಎತ್ಕೊಳ್ಳಿ ಸರ್, ಸ್ವಿಮ್ಮಿಂಗ್ ಪೂಲ್ ಬಿಟ್ಬಿಡೋಣ. ಏ ಬೇಡ, ಬೇಡ ಬೇಡ. This night is cold in the kingdom. I can feel you fade away. From the kitchen to the bathroom sinking, your steps keep me awake. Don't cut me down, throw me out, leave me here to waste. I once was a man with dignity and grace. Now I'm slipping through the cracks of your cold embrace. So please, please. ಜಲಕ್ರೀಡೆ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆದ್ವಿ. ಅಷ್ಟೊತ್ತಿಗೆ ಹೋಮ್ ಸ್ಟೇ ಓನರು ಕಾಫಿ ಮತ್ತೆ ಸ್ನಾಕ್ಸ್ ತಗೊಬಂದಿದ್ರು. ತುಂತುರು ಮಳೆ ಬೇರೆ ಬರ್ತಾ ಇತ್ತು. ನನ್ ಗೆಳೆಯನ್ ಕರಿಯೋಣ ಅಂತ ಬಂದೆ. ಬ್ರದರ್ ಬನ್ನಿ ಬ್ರದರ್. ಕಾಫಿ, ಟೀ ಮತ್ತೆ ಆಲೂಗಡ್ಡೆ ಸಬ್ಬಕ್ಕಿ ಹಾಕಿ ಸ್ಪೆಷಲ್ ಆಗಿ ಒಂದು ಕಟ್ಲೆಟ್ ಬೋಂಡಾ ಟೈಪ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು.
ಅದೇ ಅವ್ರು ಇಲ್ಲಿದ್ದು ತಾನೇ ಅದು ಮುಚ್ಚು. ತಿಂದಿಲ್ಲ ಕಣ, ತಿಂದ್ಬಿಡ್ತೇನೆ ಹೇಳ್ಬೇಕು. ಅದು ಯಾರು ತಿಂದಿದ್ದು? ಇವಾಗ ತಿಂತ ಇದ್ದೀನಿ ಹಾಲು ಅಂತ ಹೇಳಿದೆ ನಾನು. ತುಂತುರು ಮಳೆ ನಿಂತಿತ್ತು. ಮುಂದಿನ ಕಾರ್ಯಕ್ರಮ ನಮಗಾಗಿ ಕಾಯ್ತಾ ಇತ್ತು. ಹೋಮ್ ಸ್ಟೇ ಓನರು ಎಲ್ಲಾ ತರ ರೆಡಿ ಮಾಡಿಕೊಟ್ಟಿದ್ರು. ಇದು ನೋಡ್ಕೊಂಡು ನೋಡುವಾಗ ಹಂಗೆ ಇಲ್ಲಿ ಅಲ್ಲಿ ಆಗ್ತಾನೆ ಬಂದಿತ್ತದು ಮ್ಯೂಸಿಕ್ ಪ್ಲೇಯರ್ ಜೊತೆಲಿ ಬಂದ ಒಬ್ಬ. ಸಂಪಿಗೆ ಟೈಮ್ ಎಷ್ಟು ಸಾರ್ ಅನ್ಕೊಂಡ್ ಬಂದ ಒಬ್ಬ ಜೊತೆಲ್ಲೇ. ಸಂಪಿಗೆಯಿಂದ ನಡ್ಕೊಂಡೇ ಬಂದ. ಮಂತ್ರಿ ಅಪಾರ್ಟ್ಮೆಂಟ್ಸ್ ಇದೆಯಲ್ಲ, ಅಲ್ಲಿ ಸ್ಲಮ್ ಇತ್ತು ಫಸ್ಟ್. ಇವರು ರಮೇಶ್ ಜಾರಕಿಹೊಳಿ ಸ್ಲಮ್ ಇತ್ತು. ಆ ಸ್ಲಮ್ ಬಂದಿದ್ದ ನಮ್ಮ ಇಟ್ಕೊಂಡ್ಬಿಡ. ನಾನೇನ್ ಮಾಡಿದೆ ತೋರ್ಸಿದ್ದು ಇಟ್ಕೊಂಡಿದ್ದೆ ನಡಿ ಒಳಗಡೆ ಅಂತ ಲಾಕ್ ಮಾಡ್ಕೊಂಡ. ಇಲ್ಲ ಮುಂದೆ ಇನ್ನೊಬ್ಬ ಬಂದ. ಆಮೇಲೆ ರೈಲ್ವೆ ಟ್ರ್ಯಾಕ್ ಇಂದ ಮುಂಚೆ ಲಾಕ್ ಮಾಡ್ಕೊಂಡು ನಡಿ ಒಳಗಡೆ ನಡಿ ಒಳಗಡೆ ನಡಿ ಅಂದ. ನಮ್ಮನ್ನು ಹೋಗಿಲ್ಲ, ನಾನು ಜೋರ ಕಿತ್ಕೊಂಡು ರೋಡೆಲ್ಲ ಕುತ್ಕೊಂಡ್ಬಿಟ್ಟೆ. ಅಲ್ಲ ನೀವು ನಾನ್ ಬರಲ್ಲ ಅವಳಿಗೆ ಇಲ್ಲೇ ಮಾತಾಡೋ ಅನ್ಬೇಕಾಯ್ತು. ಮಾತಾಡೋದು ಇಟ್ಕೊಂಡು ಹಾಕೊಂಡು ನಡಿ ಒಳಗಡೆ ಅಂದ. ಅಲ್ಲ ಜೋರ ಕಿತ್ಕೊಂಡು ಅಲ್ಲೇ ಕುತ್ಕೊಂಡಿದ್ದಕ್ಕೆ ಸಮರೆಲ್ಲ ಬಂದ್ರಲ್ಲ, ಎದುರುಗಡೆ ಮನೆಗಳೆಲ್ಲ ಇದ್ವು, ಮನೆಗಳಿದ್ದು ಬಂದ್ರು. ನಮ್ಮನ್ನು ಒದರ್ತಾ ಇದೀನಿ. ನಮ್ಮ ಫುಲ್ ಬಾಡಿ ಎಲ್ಲ ಚವರು ಹಿಂಗ. ಜೀವನದಲ್ಲಿ ಫಸ್ಟ್ ಟೈಮ್ ಆಗಿದ್ದಾವೆಲ್ಲ. ಫುಲ್ ಆಮೇಲೆ ಅವನು ಒಳಗ್ಬಿಟ್ಟ. ನೆಕ್ಸ್ಟ್ ಮುಂದೆ ಮನೆಗೆ ಹೋಗ್ಬೇಕು, ನಂಗೆ ಮೀಟರ್ ಆಗ್ತಾ ಇಲ್ಲ, ಮುಂದೆ ಲಾಕ್ ಮಾಡ್ಕೊಂಡ್ಬಿಟ್ರೆ ಅಂತ. ಆಮೇಲೆ ಅದು ಆಟೋ ಬಂದ, ಬಳ್ಳಾರಿ ಸರ್ಕಲ್ ಅಂದ. 30 ರೂಪಾಯಿ ಅಂದ. 30 50 ಕೊಡ್ತೀನಿ ನಡೆಯಪ್ಪ ಅಂದ್ಬಿಟ್ಟು ಅವನು ಅವ್ರ ಕಡೆ ಇಲ್ಲ ಆಟೋ ರೋಡಲ್ಲಿ ಆಟೋ ರೋಡಲ್ಲಿ ಒಬ್ಬನಿಗೆ ನಿಲ್ಸಿ ಸರ್ ಅಂದ. ಒಬ್ಬ ಯಾರೋ ಹೋಗ್ತಾ 2 ವೀಲರ್ ಹೋಗ್ತಾನ, ಸರ್ ಪ್ರಾಬ್ಲಮ್ ಮಾಡ್ದ ನಿಲ್ಸಿ ಸರ್ ಅಂದ್ರ ಐ ಶುಡ್ ಹೆಲ್ಪ್ ಯು ಗೋ ಅಂದ್ಬಿಟ್ಟು ಹೋಗ್ಬಿಟ್ಟ ಒಬ್ಬ. ಮೀಟರ್ ಏನು ನೆಪ್ಕ ಇರಲ್ಲ. ಇಟ್ಕೊಂಡಿದ್ರೆ ನಿಮ್ಗೆ ಯೂಸ್ ಆಗಿರೋದು. ಕತ್ತಲ್ ಚೈನ್ ಬೇರೆ ಹಾಕಿದ್ನ ಹಿಂಗ್ ಇಟ್ಕೊಂಡಿದ್ದಕ್ಕೆ ಬನೀನ್ ಒಳಗಡೆ ಚೈನ್ ಬಿದ್ದೋಯ್ತು. ಲಾಕ್ ಇದೆಲ್ಲ ಲಾಕ್ ಬಿದ್ದೋಯ್ತು, ಅದು ಜಾಯಿಂಟ್. ಏನ್ ಮಾಡಕ್ಕೆಲ್ಲ ಹೋಯ್ತು. ಬೆಳಿಗ್ಗೆ ನಮ್ಮ ಮಾವನ ಜೊತೆ ಹೋಗಿ ಮಲ್ಲೇಶ್ವರ ಸ್ಟೇಷನ್ ಕೊಟ್ಟ. ಸಿಮ್ಮು ಕಳೆದು ಹೋಗಿದೆ ಅಂತ ಕಂಪ್ಲೇಂಟ್ ತಗೊಂಡ. ಚೈನ್ ಹೋಯ್ತಾ? ಇಲ್ಲ ಚೈನ್ ಒಳಗಡೆ ಹೋಗ್ಬಿಟ್ಟೈತೆ. ಕಾಸಾದ್ರ ಸಿಕ್ಕೈತೆ ಅವ್ರಿಗೆ. ತಗೊಂಡಿಲ್ಲ. ಈಗ ಕೈ ಹಾಕಿ ಬೇಸಿಕ್ ಸೆಟ್ ಅಂತ ತೆಗ್ದ್ಬಿಟ್ಟ. ಎಲ್ಲಿ? ಬಂಡಾಡಿ ಸರ್ಕಲ್ ಅಲ್ಲ, ಇಲ್ಲೇ ಮಂತ್ರಿ ಅಪಾರ್ಟ್ಮೆಂಟ್ ಮಂತ್ರಿ ಮಾಲ್ ಆದ್ಮೇಲೆ ಹೇಳು. ಡ್ಯಾನ್ಸ್ ಎಲ್ಲ ಮುಗೀತು. ಊಟನೂ ರೆಡಿ ಆಗಿತ್ತು. ರೈಸ್, ಚಪಾತಿ, ಚಿಕನ್ ಸಾಂಬಾರ್, ರಸಂ,
ಚಪಾತಿಗೆ ಒಂದು ವೆಜ್ ಕೂಟ್ ಸೂಪರ್. ಒಂದೇ ಸಲ ಎಲ್ಲ ಹೋದ ಅಷ್ಟೆಲ್ಲ ಮಾಡಿ ಕಳಿಸಿ ಸಪೋರ್ಟ್ ಮಾಡು ಏನು ಏನ್ ಬೈ ಕಾಕ ಅಲ್ಲೇ ಇತ್ತಲ್ಲ ಮೇಲೆ ಅಲ್ಲೇ ಇತ್ತಲ್ಲ ಗುರು ಮೇಲೆ ಓ ಇಲ್ಲೇ ಅವನೇ ನೋಡಿಲ್ಲ ಗುರು ಗಡ್ಡ ಹತ್ರ ಇದೆ ಅಂತೆ ಕುಮಾರ ನೀನು ಗಂಡ ಹತ್ರ ಇದೆಯಾ ನೀರಲ್ಲಿ ಗಂಡ ಇದೆ ನೀರಲ್ಲಿ ಗಂಡ ಇದೆ ಗಂಡ ಇದೆ ಮಗ ಬಂಡ ಇದೆ ಅಂತ ನನಗೂ ಗೊತ್ತಾಗಿಲ್ಲ ಬನ್ನಿ ಸರ್ ಅದೊಂದು ಚಾಲೆಂಜ್ ಬನ್ನಿ ಸರ್ ಆಯ್ತು ನಡ್ಕೊಂಡು ಹೋಗೋದ್ರಲ್ಲಿ ಯಾರು ಐತಿರ ಅವರೇ ಫಸ್ಟ್ ನೋಡುವ ಪ್ರಶ್ನೆ ಕೇಳಷ್ಟೇ ನನಗೆ ಬರೋಗಿಲ್ಲ ನಾನು ಬಾಯ್ಬಿಟ್ಟು ಹೇಳ್ತೀನಿ ನಾನು You're always there, a shoulder to lean on, a helping hand to share. You listen and advise with a heart so true. A friend like you is a treasure to find. Friend, you're a shining star, a beacon in the dark, near and far. You light the way and guide me through. Friend, I'm so grateful for a friend like you. We've shared so many memories and made some more. Laughed and loved and sometimes cried on each other's shore. Through thick and thin, you've been a constant friend. A bond so strong that will never. ನೋಡ್ದಾ ಅವನ್ಗೆ ಅನ್ಸಿದ ಕಡೆ ಹೊಡಿತಾನೆ ನಿನಗೆ ಬೇಕಾದ್ರೆ ಹೊಡಿ ಇಲ್ಲ ಬಿಡು ನೋಡ್ದಾ ಎರಡನೇ ಅದಾ ಏನ್ ಆಗು ಅಷ್ಟೇ ಅದು 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 ನಮ್ಮ ಬಾರ್ಡರ್ ಬಂದಿಲ್ಲ ಅದಕ್ಕೆ ಅವ್ನು ಮುಟ್ಟಿಲ್ಲ ಇಲ್ಲ ನೋಡಲಿ ಏನ್ ಬಾಲ್ ಹಿಡಿತಾ ಇದ್ಯಾ ನನ್ ಮನೆ ಕಾಕದು ಹೊಡೆ ಡೀಟೆ ಅದು ಕಣ ಡೀಟೆ ಕಲ್ತಾ ಕಣ ನೀನು ಚಿಕ್ಕ ಮಕ್ಳಿಗೆ ಹಾಕ್ದಂಗ ಹಾಕ ಅವನಿಗೆ ಏನ್ ಆಡ್ತಿಲ್ಲ
ಸ್ವಿಮ್ಮಿಂಗ್ ಪೂಲ್ನಿಂದ ನಮ್ಮ ಎಂಟ್ರಿ ಡೈರೆಕ್ಟ್ ಡೈನಿಂಗ್ ಟೇಬಲ್ಗೆ. ಟಿಫನ್ ರೆಡಿ ಆಗಿತ್ತು. ಇಡ್ಲಿ, ಪಲಾವ್, ಚಿಕನ್, ಸಾಂಬಾರ್, ಚಟ್ನಿ ಹೆವಿ ಆಗಿತ್ತು. ಇಡ್ಲಿ ಸೂಪರ್. ರೈಸ್ ಇದು ಚಿಕನ್ ಕೇಳಿದ್ ಏನ್ ನೋಡ್ತೀನಿ. ಇಡ್ಲಿ ಚಿಕನ್ ಸಾರಿ ತಗೊಳ್ಳೋ. ಅವ್ನು ಚಿಕನ್ ತಿನ್ನಲ್ಲ, ತಲ್ಲಿದೇನು. ಅಲ್ಲಿ ಇವತ್ತು ಕೃಷ್ಣ ಕುಮಾರ್ಗೆ ಎಲ್ಲ ಒಂದೊಂದು ಗಿಫ್ಟ್ ಕೊಟ್ಬಿಡ್ರಿ. ಕೃಷ್ಣ ಕುಮಾರ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇವತ್ತು ಫ್ರೆಂಡ್ಶಿಪ್ ಡೇ. ಗೆಳೆಯರ ದಿನಾಚರಣೆಗೆ ನಮ್ಮ ಗುರು ಹುಟ್ಟಿದ ಹಬ್ಬ ಶುಭಾಶಯಗಳು. ಥ್ಯಾಂಕ್ ಯು. ಮತ್ತೆ ಫ್ರೆಂಡ್ಶಿಪ್ ಶುಭಾಶಯಗಳು. ನಾನು ನಿಮ್ಗೆ ಸೋಪ್ ಕೊಟ್ಟಿದ್ದೀನಿ, ಹಿಮಾಲಯ. ಅದೇ ಗಿಫ್ಟ್. ಏನಂತೀಯ ಗುರು? ಏನಪ್ಪಾ ಚೆನ್ನಾಗಿತ್ತಪ್ಪ. ಆಯ್ತಾ? ನಾನ್ ಬೆನ್ನುಚ್ಚಿದ್ರೆ ಇನ್ನೂ ಸಖತ್ತಾಗಿರೋದು. ಒನ್ ಮೋರ್ ಅಂತಿದ್ದೆ. ಅವ್ರಿಗೆ ಚಿತ್ರಾನ್ನ ಈ ಗುರು ನಿಜ ನಂಗೆ ಬೇಜಾರಾಯ್ತು. ನನಗೆ ಸೋಮವಾರ ಚಿತ್ರಾನ್ನ ತಿಂತಾರ ಗುರು. ನೀನೇನು ಗುರು? ಭಾನುವಾರ ಭಾನುವಾರ ಎಲ್ಲ ಕಡೆಗೆ ನೈಟ್ ಎಫೆಕ್ಟ್. ಸುಮ್ಮನೆ ಹಂಗಿಡು ಸ್ವಲ್ಪ ಬಿಡು, ನಾನು ಹಾಕ್ತೀನಿ ನಿಂತಿನ ಕೊಟ್ಬಿಡಿಲ್ಲ ಅಂದ್ರೆ ಈ ಕಡೆಗೆ ಚಟ್ನಿ ಸ್ವಲ್ಪ ಸಾಕಾಗೈತೆ. ಸೆಣಿಬೇಕೆಲ್ಲ ಇವತ್ತು ಮಗ ಇವ್ರದ್ದು ಅಲ್ಬೇಕು ಹೆಂಗಮ್ಮ ಅಂತ ನೋಡು. ಚೆಕ್ ಎಲ್ಲ ಬಂದಲ್ಲ ಭಯಂಕರ ಪ್ಯೂರು. ಚಟ್ನಿ ಉಣಂಗೆ ಇರ್ಲಿ ತಿನ್ನಿ. ಕೃಷ್ಣ ನೋಡ್ಕಂತಾರೆ. ರೇಷನ್ ಆಯ್ತಾ? ಸೂಪರ್ ಚೆನ್ನಾಯ್ತಾ ಗುರು? ರೈಸ್ ಸೂಪರ್ ಆಗಿದೆ. ನೀವು ರೈಸು ವೆರೈಟಿ ಆಗಿರ್ಬೇಕು. ನಿಮ್ಮಣ್ಣ ಕೊಡು ಅಣ್ಣಗೆ. ಚಿಕನ್ ಮಾಡ್ಲಾ ಮಟನ್ ಮಾಡ್ಲಾ? ನಿಮ್ಮೆಣ್ಣೆ ಹಾಕೊಂಡು ತಿಂದ್ರೆ ಚಂದ. ಬೇಡ ಅಂದ್ರೆ ಬೇಡ ಬಿಡು, ನಿಮ್ಮೆಣ್ಣೆ ಹಾಕೋ. ಸಾಂಬಾರು ಆಯ್ತಾ? ಅದಕ್ಕೂ ನ್ಯಾಯ ಒದಗಿಸ್ಬೇಕು. ಸಾಂಬಾರು ಐತೆ ನ್ಯಾಯ ಒದಗಿಸ್ಬೇಕು. ಉಳಿಸ್ಬಾರ್ದು. ಇಲ್ಲಿ ಪಾತ್ರ ಅದಕ್ಕೆ ಅಲ್ಲ ಅವ್ರು ಬರ್ತೀಗ ಅದಕ್ಕೆ ನಿನ್ನೆ ಮೀನೆಲ್ಲ ಬಿಟ್ಬಿಡ್ರಿ. ಎಣ್ಣೆ ಎಲ್ಲ ಎಣ್ಣೆ ಆಗಲ್ಲ, ಸ್ವಲ್ಪ ಬೇಜಾರು ಮಾಡ್ಕೊಂಡೈತದು. ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಕುಡಿಯೋದು ಬಿಡು, ಹೋಗ್ತಲ್ಲ ಒಳಗೆ ಅಂದ್ರೆ ಒಳ್ಳೇದು. ಹಂಗೆ ಆಗ್ಲಿ, ಇನ್ನು ಒಳ್ಳೇದು. ಬೇಡ ಅದು ತಗೊಂಡು ಏನಿದೆ ಬಿಡು, ಅವ್ರು ಹೇಳೋದು ಸರಿ. ಬೇಡ ನನಗೆ ಇಡ್ಲಿ ತಿನ್ಬಿಟ್ಟು ನಾನ್ ವೆಜ್ ತಿನ್ಬೇಡ ಇವತ್ತು. ಮಗ ರೈಸ್ ಹಾಕೋ. ಎಲ್ಲಾರು ನಾನ್ ವೆಜ್ ಕೊಡ್ಬೇಡ ಇವತ್ತು. ತಿನ್ಬೇಕಾ? ಬೇಡ ಬೇಡ ಇದಾಗತ್ತೆ. ಸಾಕು ಬಿಡುದ್ರು, ಬೇಜ್ ಜನ ಬಿಡುದ್ರು. ಅಲ್ಲೇ ಅಲ್ಲೇ ಚಟ್ನಿ ಚಟ್ನಿ ಹಾಕ್ರು ನಮ್ಮ ಬಾಸ್ಗೆ. ಸಾಂಬಾರು ಇಲ್ಲೇ ಇದ್ದಾರಲ್ಲ. ಚಟ್ನಿನೇ ಕಾಣಿಸ್ತಲ್ವಲ್ಲ ನನಗೆ. ಸಾಂಬಾರು ರೈಸು ಬಂದು ಥ್ಯಾಂಕ್ ಯು. ಚಿತ್ರಾನ್ನ ಇರ್ಬೇಕು. ಕಾಫಿ ಬಿಡ್ರಿ. ಅದೇನಾ ಕಾಫಿ? ಕಾಫಿ ಕಾಫಿ ಹೇಳಿಲ್ಲ, ನೀನು ಹೇಳಿದಲ್ಲ. ಬೇಡ ನಾ ಬರೀ ಇಟ್ಟು ತಗೊಂಡ್ಬಂದು ಮಸಾಲ ಹಿಡಿದು ಹೌದಲ್ವಾ? ಸಾಂಬಾರು ಟೇಸ್ಟ್ ಮಾಡಿಲ್ಲ ಇರ್ಲಿ. ರಾತ್ರಿ ಇಷ್ಟು ಅನ್ನ ತಿನ್ಲಿಲ್ಲ ಯಾರು. ಅನ್ನ ಇತ್ತ, ರೈಸ್ ಇತ್ತ. ರೈಸ್ ಹುಡ್ಕೋತು, ಇನ್ನೊಂದು ಸ್ವಲ್ಪ ಹುಡ್ಕೋತು. ಊಟ ಮಾಡ್ದ ಚಪಾತಿ ಎರಡೇ ಇದ್ದು ಚಪಾತಿ. ಚಪಾತಿ ಇದಾಯ್ತು ಎಲ್ಲ ಖಾಲಿ. ನಾನು 4 ತಿಂದೆ. ನಾನು 4 ತಿಂದೆ. ಒಂದ್ ಸ್ವಲ್ಪ ರೈಸ್ ಹಾಕೊಂಡೆ. ರೈಸ್ ಒಂದ್ ಸ್ವಲ್ಪ ಲಾಸ್ಟ್ ಅಲ್ಲಿ ಯಾಕೋ ಜಾಸ್ತಿ ಅನ್ಸಂಗ್ ಆಯ್ತು, ಬಿಟ್ಬಿಡೆ. ಹೋಗು ನೋಡಿದ್ರು. ನಿನ್ನೆ ಊಟ ಮಾಡಿದ್ದು ನಾನು ಒಬ್ಬನೇ ಚೆನ್ನಾಗಿನಿ, ಯಾರು ಊಟ ಮಾಡಿಲ್ಲ. ನಾನು ತಿಂದೆ ಗುರು, ನಾನು ತಿಂದೆ. ಚಪಾತಿ ಮಾತ್ರ ಬಿಡು ಅಲ್ಟಿಮೇಟ್ ಆಗಿತ್ತು ಚಪಾತಿ. ಚಿಕನ್ ಸಾರ್ಗೆ ಬಸ್ ಆಗಿತ್ತು. ಹಾಕೊಂಬರ್ಲಿ ತಟ್ಟೆ ಕೊಡೋ. ಬನ್ನಿ. ಸರ್ ನಿಮ್ಮ ಹೆಸರು? ನಂದು ವಿನೋದ್ ಅಂತ. ಸರ್ ನಿಮ್ಮ ಹೋಮ್ ಸ್ಟೇ ಬಗ್ಗೆ ಹೇಳಿ ಸರ್. ಹೋಮ್ ಸ್ಟೇ ಬಂದು ಕೂರ್ಗ್ ಪಿಂಕ್ ಗಾರ್ಡನ್ ಕೆದಂಬಡಿ ಹೋಮ್ ಸ್ಟೇ ಅಂತ ಹೇಳಿ.
ಇದು ಮಡಿಕೇರಿಯಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಮೇಕೇರಿ ಅಂತ ಹೇಳೋ ವಿಲೇಜ್ ಅಂತ ಇದೆ. ಇಲ್ಲಿ ಇದು ಬಂದು ಎಸ್ಟೇಟ್ ಒಳಗಡೆ ಇದೆ. ಒಂದು ಇಂಡಿವಿಜುವಲ್ ಸ್ಟೇ ಅಂತ ಹೇಳ್ತೀವಿ. ಒಂದು 10 ವರ್ಷದಿಂದ ರನ್ನಿಂಗ್ ಮಾಡ್ತಾ ಇದ್ದೀವಿ ಇದನ್ನ. ನಮ್ಗೆ ಹೋಮ್ ಸ್ಟೇ ತುಂಬಾ ಇಷ್ಟ ಆಯ್ತು ಸರ್. ಓಕೆ ಸರ್. ಇದ್ರಲ್ಲಿ ಯಾವ ಸ್ಟೇಜ್ ಅಲ್ಲಿ ಇದೆ ಸರ್? ಮೀನ್ಸ್ ಬೆಳಿಗ್ಗೆ ಬಂದವ್ರು ಯಾವ ರೀತಿ, ಮಧ್ಯಾಹ್ನ, ಪರ್ ಡೇ ರೇಟ್ ವೈಸ್ ಡಿಫ್ರೆನ್ಸ್ ಇರೋದು ಸರ್ ಅದರಲ್ಲಿ. ಅಂದರೆ ಅಲ್ಲ ನಾರ್ಮಲ್ ಒಂದು ಗ್ರೂಪ್ ಆದಾಗ ಒಂದು 1700 1800 ಪರ್ ರೇಟ್ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಡಿನ್ನರ್ ಇರ್ತದೆ ಹಾಗೆ. ಈಗ ಫ್ಯಾಮಿಲಿ ಬಂದ್ರೆ ಅದೇ ಈ ಫ್ಯಾಮಿಲಿ ಅಂದ್ರೆ ಈ ಗಂಡ ಹೆಂಡತಿ 2 ಮಕ್ಳಿದ್ರೆ ಒಂದು ಅದು ಬೇರೆ ಇರುತ್ತೆ ರೇಟು. ಪ್ಯಾಕೇಜ್ ಪ್ಯಾಕೇಜ್ ತರ ಇರುತ್ತೆ. ಎಷ್ಟು ಬರುತ್ತೆ ಸರ್? ಪ್ಯಾಕೇಜ್ ಒಂದು 5,500 6,000 ತನಕ ಮಾಡ್ತೀವಿ ಹಾಗೆ. ಅಂದ್ರೆ 5 ಜನ ಬಂದ್ರೆ 5 ಜನ 4 ಜನ 5 ಜನ ಇರ್ತಾರೆ. ನಂತರ ಆಕ್ಟಿವಿಟಿ ಏನೇನಿದೆ ಸರ್? ಆಕ್ಟಿವಿಟಿ ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತೆ ಆಡೋದು ಕ್ರಿಕೆಟ್ ಆಡ್ಬೋದು, ಶಟಲ್ ಆಡ್ಬೋದು. ಪಕ್ಕದಲ್ಲಿ ನೀರಲ್ಲಿ ಒಂದಿದೆ ಸ್ಟ್ರೀಮ್ ತರ, ಅದೆಲ್ಲ ಆಡ್ಬೋದು ನಿಮಗೆ. ಮತ್ತೆ ಅದೇ ಬಾಸ್ಕೆಟ್ ಬಾಲ್ ಇದೆ. ಇದ್ದವರಿಗೆ ಸ್ವಲ್ಪ ಇಲ್ಲಿ ಬಂದಾಗ ನೇಚರ್ ವ್ಯೂ ಅನಿಸ್ತದೆ ನಿಮಗೆ. ಅಂದ್ರೆ ಗ್ರೀನರಿ ಒಳಗಡೆ ಕೂತ್ಕೊಂಡಾಗ. ಊಟ ಮಾಡೋದು ತುಂಬಾ ಚೆನ್ನಾಗಿತ್ತು ಸರ್. ಹೌದು ಸರ್. ಊಟ ನಾವು ಮುಂಚೆನೆ ಮೆನ್ಯೂ ಹೇಳಿದ್ರೆ ಅದೇ ರೀತಿ ಮಾಡಿ ಕೊಡ್ತೀವಿ. ಅದೇ ಕನೆಕ್ಟಿವಿಟಿ ಯಾವ ರೀತಿ ಆಗಿದೆ ಸರ್? ಕನೆಕ್ಟಿವಿಟಿ ಅಂದ್ರೆ ಈಗ ಕೆಲವರಿಗೆ ಅವ್ರು ಓನ್ ವೆಹಿಕಲ್ ಅಲ್ಲಿ ಬರ್ತಾರೆ. ಕೆಲವರಿಗೆ ಅಂದ್ರೆ ನೈಟ್ ಬಸ್ ಹತ್ಕೊಂಡು ಬೆಂಗಳೂರಿಂದ ಬಸ್ ಹತ್ತಿದ್ರೆ ಬೆಳಗಿನ ಜಾವ ಬಂದು ಇಲ್ಲಿ ಇಳ್ಕೊಳ್ತಾರೆ. ಅಂತವರಿಗೆ ನಾವು ಕ್ಯಾಬ್ ಅರೇಂಜ್ ಮಾಡ್ತೀವಿ, ಇಲ್ಲಾಂದ್ರೆ ನಾವೇ ಪಿಕ್ ಮಾಡ್ತೀವಿ. ಇಲ್ಲಾಂದ್ರೆ ಈಗ ಎಲ್ಲ ಕಡೆ ಇರೋ ಹಾಗೆ 2 ವೀಲ್ ರೈಡ್ಗಳು ಇದೆ, ಅದನ್ನ ಅರೇಂಜ್ ಮಾಡಿ ಕೊಡ್ತೀವಿ. ಅದೆಲ್ಲ ಬೇಕಂದ್ರೆ ಬರ್ಬೋದು. ಸೈಡ್ ಸೀನಿಗೆಲ್ಲ ಟ್ಯಾಕ್ಸಿ ಅರೇಂಜ್ ಮಾಡ್ತೀವಿ. ಅಂದ್ರೆ 4 ಜನ ಎಲ್ಲ ಇದ್ರೆ ಟ್ಯಾಕ್ಸಿ ಇರುತ್ತೆ. ಕೆಲವರೆಲ್ಲ ಬಂದಾಗ ಬೈಕ್ ಗಳೇ ಪ್ರಿಪೇರ್ ಮಾಡ್ತಾರೆ. ಆಲ್ಮೋಸ್ಟ್ ಬೈಕ್ ಆದ್ರೆ ಚೀಪ್ ಅಂಡ್ ಬೆಸ್ಟ್ ಆಗುತ್ತೆ ಹಾಗೆ. ಅಲ್ಲ ಇಲ್ಲಿ ಈಗ ಮೈಸೂರಿಂದ ಬಂದ್ರೆ ಬಂದು ಎಲ್ಲಿ ಹೇಳಿದ್ವಿ ನಿಮ್ಗೆ ಫೋನ್ ಮಾಡೋದು? ಮಡಿಕೇರಿ ಬಸ್ ಸ್ಟ್ಯಾಂಡ್ ಹೇಳ್ಕೊಡ್ಬೇಕು. ಮಡಿಕೇರಿ ಬಸ್ ಸ್ಟ್ಯಾಂಡ್ ಹೇಳ್ಕೊಂಡು ಮಡಿಕೇರಿ ಸಿಟಿಯಲ್ಲಿ. ಈಗ ನಮ್ದು ಬಂದು ಈಗ ಮೇಕೇರಿ ವಿಲೇಜ್ ಅಂತ ಮಡಿಕೇರಿಯಿಂದ 5 ಕಿಲೋಮೀಟರ್ ದೂರದಲ್ಲಿ ಇದೆ. ಈಗ ನಮ್ಮ ಹೋಮ್ ಸ್ಟೇ ಹೆಸರು ಕೂರ್ಗ್ ಪಿಂಕ್ ಗಾರ್ಡನ್ ಕೆದಂಬಡಿ ಹೋಮ್ ಸ್ಟೇ ಅಂತೇಳಿ ಗೂಗಲ್ ಸಿಗುತ್ತೆ. ಸರ್ಚ್ ಮಾಡಿದ್ರೆ ಮ್ಯಾಪಲ್ಲಿ ಎಲ್ಲ ಇದಾಗ ಅಪ್ಡೇಟ್ ಆಗಿದೆ. ನನ್ನ ಫೋನ್ ನಂಬರ್ ಬಂದು 9535407514. ಈ ಕಾಡಿಗೆ ನಿನ್ನೆ ನಾನು ಬಂದಾಗ ಒಬ್ಬ ಅನಾಮಿಕನಾಗಿದ್ದೆ. ಕೊಡಗಿನ ಬೆಟ್ಟಗಳು, ಹಸಿರು ಹೊದಿಕೆಯ ಮರಗಳು, ಬೆಟ್ಟದಿಂದ ಹರಿಯುವ ಜುಳು ಜುಳು ನದಿಯ ಸದ್ದು, ಹಕ್ಕಿಗಳ ಕಲರವ ಎಲ್ಲವೂ ನನ್ನ ಹೃದಯದಲ್ಲಿ ಜಾಗ ಮಾಡಿದೆ. ಪ್ರಕೃತಿಯ ಮಡಿಲಲ್ಲಿ ಕಳೆದ ಕ್ಷಣಗಳು ಇವತ್ತಿಗೆ ನಾನು ಹಿಂತಿರುಗುತ್ತಿದ್ದೇನೆ. ಈ ನೆನಪುಗಳು ಸದಾ ನನ್ನ ಮನಸ್ಸಿನಲ್ಲಿ ಮನೆ ಮಾಡಿರುತ್ತದೆ. ಮತ್ತೆ ನಮ್ಮ ಪಯಣ ಕಾಡಿನಿಂದ ನಾಡಿನ ಕಡೆಗೆ. ಮನಸ್ಸು ತುಂಬ ಭಾರವಾಗಿದೆ ಜಾಗ ಬಿಟ್ಟು ಹೊರಡೋಕ್ಕೆ. ಆದರೆ ಹೊರಡಲೇಬೇಕು, ಬೆಂಗಳೂರು ಸೇರಲೇಬೇಕು ಇವತ್ತು. ಎಲ್ಲರಿಗೂ ವಿದಾಯ ಹೇಳಿ ಗಾಡಿಯಲ್ಲಿ ಕೂತು ಬೆಂಗಳೂರು ಕಡೆ ಪಯಣ ಬೆಳೆಸಿದ್ವಿ. ಬಟರ್ ಫ್ರೂಟ್ ಕಿತ್ಕೋಬೋದಾಯ್ತು ಮೇಲೆ. ಎಲ್ಲ ನೀರು, ಇದು ನೀರಂಶ ಜಾಸ್ತಿ ಅಲ್ಲ. ಒಂದ್ಸಲಿ ನೋಡ್ಬಿಟ್ಟು ಹಿಂಗೆ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಹೋಟೆಲ್ ಚೆನ್ನಾಗಿಲ್ಲ ಅಂದ್ರೆ ಮಡಿಕೇರಿಗೆ ಮಡಿಕೇರಿನೇ ಸಾಟಿ. ನೋಡಿದ್ರಲ್ಲ ಯಾವ ರೀತಿ ಇದೆ ಲೊಕೇಶನ್ ಅಂತ. ಭೂಮಿನೂ ಆಕಾಶನೂ ಎಲ್ಲೋ ಜೊತೆಲೇ ಇರೋ ರೀತಿ ಕಾಣಿಸ್ತಾ ಇದೆ. ಅದ್ಭುತವಾಗಿದೆ ಸಿಟಿ, ಕ್ಲೀನ್ ಇದೆ. ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ತುಂಬ ಇದೆ. ನಮಗೆ ಇನ್ಫಾರ್ಮೇಶನ್ ಕೊಟ್ಟರು, ನೀವು ಎಲ್ಲಿ ಶಾಪಿಂಗ್ ಮಾಡಬೇಕು, ಎಲ್ಲಿ ಹೋಗಬೇಕು, ಯಾವ ಸ್ಪೇಸಿಸ್ ಎಲ್ಲಿ ನಿಮ್ಗೆ ಕಮ್ಮಿ ಸಿಗುತ್ತೆ ಅಂತ. ಸೊ ನಮ್ಮನ್ನ ಒಂದು ಲೊಕೇಶನಲ್ಲಿ ಡ್ರಾಪ್ ಮಾಡಿದ್ರು. ನಾವು ಶಾಪಿಂಗ್ನ ಮುಂದುವರ್ಸಿದ್ವಿ. ನೋಡಿ ಗೋಡೆ ಹೆಂಗ್ ಕಟ್ಟಿದ್ದಾರೆ. ಇದೆ ಪಾರ್ಕಿಂಗ್ ಇಲ್ಲ ಅಲ್ಲ, ಎಲ್ಲೂ ಪಾರ್ಕಿಂಗ್ ಕೊಡಲ್ಲ. ಅದಕ್ಕೆ ಅದ್ಮೇಲೆ ಅಲ್ಲಿ ಹಾಕೊಂಡಿರ್ತೀಯಾ? ಎದುರುಗಡೆ ರೋಡಲ್ಲಿ ನಡ್ಕೊ ಹೋಗ್ಬೇಕು ನೀವು. ಅದೇ ಮಾರ್ಕೆಟ್ ನಿಮಗೆ.
ಸಿಕ್ದೂರ ಅಲ್ಲೇ ಸಿಗೋದು ನಿಮ್ಗೆ, ಇನ್ನೆಲ್ಲೂ ಸಿಗಲ್ಲ ಅಂತ. ಮೇಲೆ ಹೋಗ್ಬೇಕಾ? ಓಕೆನಾ? ಬನ್ನಿ. ಹಾಂ ಏ ಬಾರ ಇಲ್ಲಿ ಕೆಳಗೆ ನೋಡು. ಬ್ರಷು ಬ್ರಷ್ ಅಲ್ಲ ಬಿಡು. ಅಮ್ಮ ಬ್ರಷ್ ಬೇಕು ಅಂದಲ್ಲ ಕೂತು ನಾವೇನು ಅನ್ಕೊಂತೀವಿ ತುಂಬಾ ಕಾಸ್ಟ್ಲಿ, 1:2 ಇದೆ ರೇಟು. ಬಾರ್ಗಿನ್ ಮಾಡಬೇಕು, ಅವಾಗಲೇ ಕಾರ್ ಪಾರ್ಕ್ ಮಾಡಿದ ಮೇಲ್ಗಡೆ ಬಿಡೋದು. ಇದೇನು ಅನ್ನೋದು ಸಿಟಿ ಎಲ್ಲ ನೋಡಿ ಒಂದ್ ಸರ್ವೆ ಮಾಡ್ಕೊಂಡು ಫೈನಲಿ ನಾವು ಬಂದಿದ್ದೆ ಕೊಡಗು ಜಿಲ್ಲಾ ಹಾಪ್ಕಾಮ್ಸ್ ಮಡಿಕೇರಿಗೆ. ಸೊ ನಾವು ಊರೆಲ್ಲ ಸುತ್ತಿ ಸ್ಪೈಸಸ್ ಎಲ್ಲಿ ತಗೋಬೇಕಂತ ಗೊತ್ತಾಗ್ಲಿಲ್ಲ, ಇಲ್ಲೇ ತಗೋಬೇಕು ಅಂತ ಇಲ್ಲೇ ಬಂದ್ಬಿಟ್ವಿ. ಚೆನ್ನಾಗಿದೆ ಅದರಲ್ಲಿ. ಇದು ಫಸ್ಟ್ ಗ್ರೇಡಾ ಇದು? ಹಾಂ, ಎಷ್ಟು ಬರ್ತಿದ್ದು ಇದಾದ್ರೆ? 340 100 ಗ್ರಾಮ್. ಇದು ನಂಬರ್ ಕರೆಕ್ಟ್ ಇಟ್ಟಿಲ್ಲ ನೀವು. 10 ರೂಪಾಯಿ ಜಾಸ್ತಿ ಇಲ್ಲ, 10 ರೂಪಾಯಿ ಕಮ್ಮಿ ಇಡೋದಲ್ವಾ? ಇದು ಪಕ್ಕ ಗೌರ್ಮೆಂಟ್ ತಾನೆ ಇದು? ಹಾಕ್ಬಿಡಿ. ಇದೊಂದು ಇದರಲ್ಲಿ ಇದು ಮತ್ತೆ ಇನ್ನೂ ಸ್ವಲ್ಪ ಅಗಲ ಇರುತ್ತಲ್ಲ, ಅದಕ್ಕೂ ಇದಕ್ಕೇನು ಡಿಫ್ರೆನ್ಸ್ ಇದೆ? ಯಾವ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅದು? ಇದು ಸ್ಟ್ರಾಂಗ್ ಅಂತೀರಾ ಇದು? ಹಾಂ, ಓಕೆ. ಇದರಲ್ಲಿ ಇದರಲ್ಲಿ ಬೇರೆ ಮೆಣಸು ಯಾಕೆ ಸರ್? ಅರ್ಧ ಕೆಜಿ ನೋಡಿ ನೋಡಿ. ಬರ್ಡೇಗೆ ನೆನ್ನೆ ನೀವು ತಗೊಂಬಂದಲ್ಲ ಹುಡುಗ ಇಲ್ಲ ಅಲ್ಲ ಅಯ್ಯೋ ತಗೊಂಡ್ರೆ ಕಂಟಿನ್ಯೂಸ್ ಆಗಿ ತಗೋಬೇಕು ಸರ್. ರೆಡ್ ವೈನು. ಹಾಂ, ಟೇಸ್ಟ್ ಇದು.
ನಾವು ಬಂದ ಕಾರ್ಯ ಮುಗೀತು. ನಾವೇನಕ್ಕೆ ಬಂದಿದ್ವಿ ಕೊಡಗಿಗೆ ಅದು ಇಲ್ಲಿಗೆ ಮುಗೀತು. ಸೊ ನಮ್ಮ ಪಯಣ ಬೆಂಗಳೂರು ಕಡೆ ಮುಂದುವರಿತು. ಬನ್ನಿ ಬೆಂಗಳೂರು ಕಡೆ ಹೊರಡೋಣ. ಚೈಲ್ಡ್ಹುಡ್ ಫ್ರೆಂಡ್ ಕೃಷ್ಣಕುಮಾರ್ದು ಇವತ್ತು ಹುಟ್ಟಿದಬ್ಬ. ಸೊ ಕೇಕ್ ಕಟಿಂಗ್ ಕಾರ್ಯಕ್ರಮ ಸ್ಟಾರ್ಟ್. ವಿಪುರಂ ಐತೆ ಬೆಂಗಳೂರಲ್ಲಿ. ಏನೋ ಇದು ಕಲರ್ ಅದಕ್ಕೆ ಕಾಣೋ ಇಷ್ಟು ಲೇಟ್ ಆಗೈತೆ ಅವ್ನು ಕಲರ್ ಹಾಕಕ್ಕೆ. ಏನ್ ಮಾಡ್ತಾವ್ರು ಅಲ್ಲ ಗಾಡಿ ಮೇಲೆ ಕೂಡ ಕಟ್ ಮಾಡಿಸ್ಬೋದಿತ್ತಲ್ಲ. ಏನ್ ಫ್ಲೇವರ್ ಅಣ್ಣ ಇದು? ಅದು ಚುಚ್ಚಿದ್ರು ಮುರಿದೋಯ್ತದೆ. ಕೃಷ್ಣಣ್ಣ ಈ ಜಾಗ ಪೂರ್ತಿ ಇವ್ರದ, ಅದಕ್ಕೆ ಇಲ್ಲೇ ಬಂದಿದ್ದೀವಿ. ಶುರು ಮಾಡ್ರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮೈ ಡಿಯರ್ ಫ್ರೆಂಡ್, ಹ್ಯಾಪಿ ಬರ್ಡೇ ಟು ಯು. ಇಲ್ಲೋಡಲೇ ನಿನಗೆ ಸ್ವಲ್ಪ ತಿನ್ನಿಸ್ತೀವಿ, ನಮಗ್ ಜಾಸ್ತಿ ತಿನ್ನಿಸ್ತೀವಿ ಈಗ. ಒಂದ್ ಬಾಯಲ್ಲಿ ಕೂಡ ಅಪ್ಪ ಇದು ಕಡೆಲ್ಲ ಹೋಗಲ್ಲ ಇದು. ರವಿಶಂಕರ್ ಅವ್ರ ನೋಡ್ರಿ ಇವ್ರ ಬಾಯಿಗೆ ಅವ್ರಿಟ್ಟಿ, ಅವ್ರ ಬಾಯಿಗೆ ಇವ್ರಿಟ್ಟಿ. ಬರ್ತಡೇ ಕೇಕು ಚೆನ್ನಾಗಿದೆ. ಏನೋ ಒಂಥರ ಕಟ್ ಮಾಡ್ಕೊಂಡು ದಿನ ನೋಡ್ತಾವ್ ಇಲ್ಲಿ. ಏನೋ ಇದೊಂಥರ ಸ್ಮೈಲ್ ಪ್ಲೀಸ್ ಸರ್. ಇಲ್ಲಿ ನೋಡಿ, ನೀವು ನೋಡ್ಬೇಕು ಇಲ್ಲಿ. ಪೇಪರ್ ಎಲ್ಲ ಚಾಕ್ಲೇಟ್ ಅದು. ಶುಗರ್ ಅವ್ರ ಬಾಯಿ ಹಾಕು. ನನ್ ಕೇಕ್ ಓಕೆ ಡನ್ ವಿಡಿಯೋ ನಡೀತಲ್ಲ. ಕೃಷ್ಣ ನೀ ಯಾರ್ಯಾರ ಬ್ಯಾಗ್ ಇಟ್ಟಿಲ್ಲ ಇಡ ಫಸ್ಟ್ ಬೇಗ ಬೇಗ. ಇಲ್ಲಪ್ಪ ಆಗಿತ್ತು. ಇಡ್ರಿ ವಿಡಿಯೋ ಬರ ಫೋಟೋ ತೆಗಿಯಲೇ. ಅಲ್ಲೇ ಪಕ್ಕದಲ್ಲಿ ಇಲ್ವಾ? ಇವ್ರು ಅವ್ರಿಗೆ ತಿನ್ಸಿ, ಇವ್ರಿಗೆ ತಿನ್ಸಿ. ಬೇರೆನಾರು ತಗೊಳ್ಳೋ, ಅವ್ರ ಕೈ ಮಾಡಿ ನೀನು ಕೈ ಮಾಡಿ. ಚಾಪ್ಸು ಮಟನ್ ಈ ಹೋಟೆಲ್ ಬಗ್ಗೆ ತಿಳ್ಕೊಂಡು ತುಂಬಾ ಹೈಪ್ ಕ್ರಿಯೇಟ್ ಆಗಿತ್ತು ಮೈಂಡಲ್ಲಿ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಹೋಟ್ಲಿನ ಫೇಮಸ್ ಇದೆ ಲೋಕಲ್ ಇಲ್ಲಿ. ಆದ್ರೆ ಇಲ್ಲಿ ಎಲ್ಲಾ ಡಿಶ್ಶು ಒಂದೇ ಮಸಾಲೆ. ಕೈಮಾ ತಗೊಳ್ಳಿ, ಮಟನ್ ತಗೊಳ್ಳಿ, ಕುರ್ಮಾ ತಗೊಳ್ಳಿ, ಚಿಕನ್ ತಗೊಳ್ಳಿ, ಎಲ್ಲದಕ್ಕೂ ಒಂದೇ ಮಸಾಲೆ. ಸೊ ನನ್ನ ನೆಗೆಟಿವ್ ಪಾಯಿಂಟ್ ಕೂಡ ಹೋಟ್ಲ್ ಅವ್ರ ಹತ್ರ ಹೇಳ್ದೆ. ಅವ್ರು ಹೇಳಿದ್ದು ಇಲ್ಲ ನಾವೆಲ್ಲದಕ್ಕೂ ಒಂದೇ ಮಸಾಲೆ ರುಬ್ತೀವಿ ಅಂತ. ಸೊ ನನ್ನ ಮಾತು ಅಲ್ಲೇ ನಿಲ್ಲಿಸ್ದೆ. ಲೋಕಲಿ ಇಲ್ಲ ಅವ್ರಿಗೆ ಸೆಟ್ ಆಗಿದೆ, ನಡೀತಾ ಇದೆ.
ಚಳಗಟ್ಟ ಹತ್ರ ಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಹೋದ್ರು. ನಾನು ಮೆಟ್ರೋ ಹಿಡ್ಕೊಂಡು ಮನೆ ಕಡೆಗೆ ಬಂದೆ. ನನ್ನ ಟ್ರಿಪ್ ಇಲ್ಲಿಗೆ ಮುಗೀತು. ಬಾಯ್.